ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಟೀಚರ್ ಟೇಬಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು 6ನೇ ತರಗತಿಯ ಗಣಿತದ ಭಾಗ 1 ಪಾಠ 1 ಗಣಿತದಲ್ಲಿ ವಿನ್ಯಾಸಗಳು ಎಂಬ ಪಾಠದ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಒಂದನೇದಾಗಿ ಸಂಖ್ಯೆಗಳಲ್ಲಿ ವಿನ್ಯಾಸಗಳು. ಏನು ಸಂಖ್ಯೆಗಳಲ್ಲಿ ವಿನ್ಯಾಸಗಳು ಅಂತಂದ್ರೆ ಗಣಿತದಲ್ಲಿ ಕಂಡುಬರುವ ಅತ್ಯಂತ ಮೂಲಭೂತ ವಿನ್ಯಾಸಗಳೇ ಸಂಖ್ಯೆಗಳ ವಿನ್ಯಾಸಗಳಾಗಿವೆ. ಗಣಿತದಲ್ಲೇ ಕಂಡುಬರುವ ಅತ್ಯಂತ ಮೂಲಭೂತ ವಿನ್ಯಾಸಗಳೇ ಸಂಖ್ಯೆಗಳ ವಿನ್ಯಾಸಗಳು. ಸೊ ಅದರಲ್ಲೂ ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳು. ಈ ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತ ಶಾಖೆಯೇ ಸಂಖ್ಯಾ ಸಿದ್ಧಾಂತ ಅಂತ ಕರಿತೀವಿ. ಅಂದ್ರೆ ಈ ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತ ಶಾಖೆಯೇ ಸಂಖ್ಯಾ ಸಿದ್ಧಾಂತವಾಗಿದೆ. ಸೊ ಆ ಸಂಖ್ಯಾ ವಿನ್ಯಾಸಗಳಿಗೆ ಒಂದಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗೋಣ. ಒಂದನೇದಾಗಿ ಎಲ್ಲ ಒಂದುಗಳು. ಎಲ್ಲ ಒಂದುಗಳು ಅಂತಂದ್ರೆ 1, 1, 1, 1, 1, ಅದೇ ರೀತಿ 2, 2, 2, 2, 2 ಹೀಗೆ ಮುಂದುವರಿತಿರ್ತದೆ. 3, 3, 3, 3 ಹೀಗೆ ಇವುಗಳನ್ನು ಎಲ್ಲಾ ಮೂರುಗಳು, ಎಲ್ಲಾ ಒಂದುಗಳು, ಎಲ್ಲಾ ಎರಡುಗಳು ಕೂಡ ಅಂತ ಕರೀಬಹುದು. ಹೀಗೆ ಎಲ್ಲಾ ಒಂದುಗಳು ಅನ್ನುವಂತ ಒಂದು ವಿನ್ಯಾಸ, ಇದು ಒಂದು ರೀತಿಯ ವಿನ್ಯಾಸ. 1, 1, 1 ಅನ್ನುವಂಥದ್ದು ಒಂದು ರೀತಿಯ ವಿನ್ಯಾಸ. 2, 2 ಅನ್ನುವಂಥದ್ದು ಒಂದು ರೀತಿಯ ವಿನ್ಯಾಸ. 3, 3 ಅನ್ನುವಂಥದ್ದು ಒಂದು ರೀತಿಯ ವಿನ್ಯಾಸವಾಗಿದೆ. ನಾವು ಇನ್ನು ಎರಡನೇದು ನೋಡೋದಾದ್ರೆ ಎಣಿಕೆ ಸಂಖ್ಯೆಗಳು. ಎಣಿಕೆ ಸಂಖ್ಯೆಗಳು ಏನು ಎಣಿಕೆ ಸಂಖ್ಯೆಗಳು ಅಂತಂದ್ರೆ, ಉದಾಹರಣೆಗೆ ನಾವು ಪ್ರತಿನಿತ್ಯ ಎಣಿಸ್ತೀವಿ 1, 2 ಅಂತ ಹೇಳ್ತೀವಲ್ಲ, ಅವೇ ಎಣಿಕೆ ಸಂಖ್ಯೆಗಳು. 1, 2, 3, 4, 5, 6, 7, 8, 9, 10 ಹೀಗೆ 100, 1000. ಸೊ ಹೀಗೆ ಮುಂದುವರಿತಾನೆ ಇರ್ತವೆ. ಇವನ್ನ ಎಣಿಕೆ ಸಂಖ್ಯೆಗಳು ಅಂತ ಕರಿತೀವಿ. ಕಂಟಿನ್ಯೂಷನ್ ನಂಬರ್ಸ್. ಅರ್ಥಾತ್ ನಾವು ಮೂರನೇದು ನೋಡೋದಾದ್ರೆ ಸಮ ಸಂಖ್ಯೆಗಳು. ಸಮ ಸಂಖ್ಯೆ ಏನು ಸಮ ಸಂಖ್ಯೆ ಅಂದ್ರೆ, ಯಾವುದೇ ಸಂಖ್ಯೆ 2ರಿಂದ ಪೂರ್ಣವಾಗಿ ಭಾಗಿಸಬಹುದಾದ ಸಂಖ್ಯೆಗಳನ್ನೇ ಸಮ ಸಂಖ್ಯೆಗಳು ಅಂತ. 2ರಿಂದ ಪೂರ್ಣವಾಗಿ ಭಾಗ ಆಗ್ಬೇಕು. ಭಾಗ ಆದ್ರೆ ಅದನ್ನೇನಂತ ಕರಿತೀವಿ ನಾವು? ಸಮ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನಾವು ನೋಡೋದಾದ್ರೆ 2, 4, 6, 8, 10, 12 ಇವು ಹೀಗೆ ಮುಂದುವರಿತಾ ಇರ್ತದೆ. ಇವು 2ರಿಂದ ಭಾಗಿಸಿದಾಗ ನಾವು ಇದು ಸಂಪೂರ್ಣವಾಗಿ ಭಾಗ ಆಗ್ತವೆ. ಉದಾಹರಣೆಗೆ 2, 2 ಒಂದಲ 2 ಒಂದಲ ಸಂಪೂರ್ಣವಾಗಿ ಭಾಗ ಆಗ್ತವೆ. 0 ಬಂತು ಅಂದ್ರೆ 0 ಬಂತು ಶೇಷ ಅಂತಂದ್ರೆ ಅದು ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ 4 ತಗೋಣ. 4ನ್ನ 2ರಿಂದ ಭಾಗಿಸಿದ್ರೆ 2 ಒಂದಲ 2 2 4, 2 ಒಂದಲ ಮತ್ತೆ 2 2 ಒಂದಲ ಏನಾಯ್ತು? 0 ಸಂಪೂರ್ಣವಾಗಿ ಭಾಗ ಆಗತ್ತೆ. ಅರ್ಧತಲ್ಲ 6 ಅಷ್ಟೇ. 2 ಮೂಳ 6 ಅರ್ಧತಾ ಸಂಪೂರ್ಣವಾಗಿ ಭಾಗ ಆಯ್ತಾ? ಸೊ ಹೀಗೆ ನಾವು 8 ತಗೊಂಡ್ರೆ ಉದಾಹರಣೆಗೆ 8 ಕೂಡ 2 4 8 ಸಂಪೂರ್ಣವಾಗಿ ಭಾಗ ಆಯ್ತು. ಇದು ಕೂಡ ಸಂಪೂರ್ಣವಾಗಿ ಭಾಗ ಆಗತ್ತೆ. ಸೊ ಯಾವುದೇ ಅಂಕಿ
ಅಥವಾ ಸಂಖ್ಯೆ 2ರಿಂದ ಭಾಗಿಸಿದಾಗ ಸಂಪೂರ್ಣವಾಗಿ ಭಾಗ ಆಗಬೇಕು. ಅದನ್ನ ಸಮಸಂಖ್ಯೆ ಅಂತೇಳಿ ಕರಿತೀವಿ. ಈಗ 4ನೇದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಏನ್ ಬೆಸ ಸಂಖ್ಯೆ ಅಂತಂದ್ರೆ 2ರಿಂದ ಪೂರ್ಣವಾಗಿ ಭಾಗವಾಗದೇ ಇರುವಂತಹ ಸಂಖ್ಯೆಗಳನ್ನ ಪೂರ್ಣವಾಗಿ ಭಾಗವಾಗದ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆಗಳನ್ನು ಎಂದು ಕರೀತೇವೆ. ಅರ್ಥತಲ್ಲ? ಇಂಗ್ಲಿಷಲ್ಲಿ ಇದನ್ನ ಓಡ್ ನಂಬರ್ಸ್ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಏನಂತ ಕರೀತಾರೆ? ಓಡ್ ನಂಬರ್ ಅಂತ ಕರೀತಾರೆ. ಸಮಸಂಖ್ಯೆಗಳನ್ನ ಈವನ್ ನಂಬರ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಬೆಸ ಸಂಖ್ಯೆಗಳಿಗೆ ಉದಾಹರಣೆ ನೋಡೋದಾದ್ರೆ 1, 3, 5, 7, 9, 11, 13 ಹೀಗೆ ಮುಂದುವರಿತಾನೆ ಇರ್ತವೆ. ಸೊ ನಾವು ಉದಾಹರಣೆಗೆ 1 ಭಾಗ ಆಗಲ್ಲ 2ರಿಂದ, ಅದು ಚಿಕ್ಕ ಸಂಖ್ಯೆ. ಈಗ ದೊಡ್ಡ ಸಂಖ್ಯೆ 2 1 2 2 2 4 ದೊಡ್ಡದಾಯ್ತು. 2 1 2, 3 2 ಆದ್ರೆ 1 ಐತು. ಒಂದ್ಸಾರಿ ಭಾಗಿಸಿದ್ರೆ ಇದು ಪೂರ್ಣವಾಗಿ ಭಾಗ ಆಗಲ್ಲ. ಹಾಗೆ ನಾವು 5ಅನ್ನು ತಗೊಂಡ್ರೆ 2 2 4, 5 4 ಅಂದ್ರೆ 1. ಸೊ 1 ಉಳಿತಾ? ಇದು ಪೂರ್ಣವಾಗಿ ಭಾಗ ಆಗುದಿಲ್ಲ. ಸೊ 7 ತಗೊಂಡ್ರೆ 2 3 6, 2ರಲ್ಲಿ 6 ಹೋದ್ರೆ 1. ಸೊ ಇದು ಸಂಪೂರ್ಣವಾಗಿ ಭಾಗವಾಗುವುದಿಲ್ಲ. ಹಾಗಾಗಿ ಇವುಗಳನ್ನ ಬೆಸ ಸಂಖ್ಯೆಗಳು ಅಂತೇಳಿ ಕರಿತೀವಿ. 5ನೇದೀಗ ತ್ರಿಕೋನೀಯ ಸಂಖ್ಯೆಗಳು. ತ್ರಿಕೋನೀಯ ಸಂಖ್ಯೆಗಳು ಏನು? ತ್ರಿಕೋನೀಯ ಸಂಖ್ಯೆಗಳು ಅಂದ್ರೆ ಸಂಖ್ಯೆಗಳನ್ನ ತ್ರಿಕೋನದ ಆಕಾರದಲ್ಲಿ ಜೋಡಿಸುತ್ತಾ ಹೋದರೆ ನಮಗೆ ದೊರೆಯುವ ಸಂಖ್ಯೆಗಳನ್ನೇ ತ್ರಿಕೋನಾಕಾರಿಯ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ನೋಡು 1 2 3 ತ್ರಿಕೋನವಾಗ ಆಕಾರದಲ್ಲಿ ಇದೆಯಾ? ಸೊ ಸಂಖ್ಯೆಗಳನ್ನು ಜೋಡಿಸ್ಬೇಕು. 1 2 3 4 5 6 ನೋಡು, ಇದು ಕೂಡ ತ್ರಿಕೋನ 6. ಇನ್ನೊಂದು ವಿನ್ಯಾಸ 1 2 3 4 1 2 3 1 2 1 4 5 6 7 8 9 10 ಅಲ್ವೇ? ಸೊ 10 ನಮಗೆ ಸಿಗುತ್ತೆ. ಸೊ ಹೀಗೆ ನಾವು ಸಂಖ್ಯೆಗಳನ್ನ ತ್ರಿಕೋನೀಯ ಆಕಾರದಲ್ಲಿ ಜೋಡಿಸುತ್ತಾ ಹೋದರೆ ದೊರೆಯುವಂತಹ ಸಂಖ್ಯೆಗಳೇ ತ್ರಿಕೋನೀಯ ಸಂಖ್ಯೆಗಳು. ಸೊ ನಾವು ಉದಾಹರಣೆಗೆ ಅಂಕಿಗಳೆಲ್ಲ ನೋಡೋದಾದ್ರೆ ಈಗ ಅಂಕಿಗಳಲ್ಲಿ ಹೇಗೆ ಜೋಡಿಸೋದು? 1 ಒಂದೇ ಇಸ್ಕೊಟ್ಟು 1 3 ನೆಕ್ಸ್ಟ್ ಐತಪ್ಪ 3 ಐತೆ. 3ಕ್ಕೆ ನಾವು 1 ಪ್ಲಸ್ 2 ಸೇರಿಸಿದ್ರೆ 3 ಆಯ್ತು. ಈಗ ನೆಕ್ಸ್ಟ್ ಅಂಕಿ ಇರೋದು 6 ಬಂತು. 6ಕ್ಕೆ 1 ಪ್ಲಸ್ 2 ಪ್ಲಸ್ 3 ಸೇರಿಸಿದ್ರೆ 6 ಆಗುತ್ತೆ. ಹಿಂಗೆ ಸೇರಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ಏನ್ ಬಂತು? 10 ಬಂತು. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ನೋಡು ಕೂಡ್ರಿ. 1 1 ಒಂದೇ. 1 ಪ್ಲಸ್ 2 3 ಬಂತು. 1 ಪ್ಲಸ್ 2 3 3 ಪ್ಲಸ್ 3 6 ಬಂತು.
1 + 2 3, 3 + 3 6, 6 + 4 10. ಸೊ ನಮ್ಗೆ ಇವು ಮೊದಲೇ ಅಂಕೆಗಳು ಗೊತ್ತಿಲ್ಲ ಅಂತಂದ್ರೆ ಈಗ ಮೊದಲು ಸೇರಿಸ್ತಾ ಹೋಗೋಣ. ಇದು ಉಲ್ಟಾ ನೋಡೋಣ. ಇದು 1 + 2 + 3 + 4 + 5 ಎಷ್ಟು ಬರುತ್ತೆ? 5 4 9, 9 3 12, 12 2 14, 14 1 15, 15 ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ 1 + 2 + 3 + 4 + 5 + 6 ಇವನ್ನ ಕೂಡಿದ್ರೆ 6 5 11, 11 4 15, 15 3 18, 18 2 20, 21 21. ಸೊ ಹೀಗೆ ನಾವು ಸಂಖ್ಯೆಗಳನ್ನ ಜೋಡಿಸ್ತಾ ಹೋದ್ರೆ, ಸೇರಿಸ್ತಾ ಹೋದ್ರೆ ತ್ರಿಕೋನೀಯ ಸಂಖ್ಯೆಗಳು ಸಿಗ್ತವೆ ನಮಗೆ. ಅರ್ಥ ಆಯ್ತಾ? ಸೊ ಹೀಗೆ ಸೇರಿಸ್ತಾ ಹೋಗ್ಬೇಕು. ಒಂದೊಂದೇ ಎಕ್ಸ್ಟ್ರಾ ಸೇರಿಸ್ತಾ ಹೋದ್ರೆ ನಮ್ಗೆ ತ್ರಿಕೋನೀಯ ಸಂಖ್ಯೆಗಳು ಸಿಗ್ತವೆ ಅನ್ನೋದು ಗೊತ್ತಾಯ್ತು. 6ನೇದು ವರ್ಗಗಳು. ಏನು ವರ್ಗಗಳು ಅಂತಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆಯನ್ನು ವರ್ಗ ಸಂಖ್ಯೆ ಎಂದು ಕರೀತೇವೆ. ಅಂದ್ರೆ ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆಯನ್ನು ವರ್ಗ ಸಂಖ್ಯೆ ಎಂದು ಕರೀತೇವೆ. ನೋಡೋಣ ಉದಾಹರಣೆಗೆ 1 ಒಂದಲೇ ಒಂದೇ ಒಂದು, ಇದು ವರ್ಗ ಸಂಖ್ಯೆ. 2 ಸ್ಕ್ವೇರ್ 2 ಸರಿ ಗುಣಿಸ್ಬೇಕು. ಇದೇ ಸಂಖ್ಯೆಯನ್ನು 2 ಸರಿ ಗುಣಿಸ್ತಿದೀವಿ, ಅದಕ್ಕೆ ನಾವು 2 ಸ್ಕ್ವೇರ್ ಅಂತ ಬರ್ಕೊಂಡಿದ್ವಿ. 2 × 2 2 4, 2 2 4 ವರ್ಗ ಸಂಖ್ಯೆ ಯಾವುದು? 4. 3 ಸ್ಕ್ವೇರ್ 3 × 3 ಎಷ್ಟೋ? 3 3 9. ಯಾವುದೇ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಸೇಮ್ ಬರುವಂತಹ ಸಂಖ್ಯೆಯನ್ನು ವರ್ಗ ಸಂಖ್ಯೆ ಅಂತ ಕರಿತೀವಿ. 4 ಸ್ಕ್ವೇರ್ 4 × 4 ಎಷ್ಟೋ? 4 4 16. ಇದು ವರ್ಗ ಸಂಖ್ಯೆ. 5 ಸ್ಕ್ವೇರ್ 5 × 5 ಎಷ್ಟೋ? 5 5 25. ಇದು ವರ್ಗ ಸಂಖ್ಯೆ. ಅರ್ಥ ಆಯ್ತಲ್ಲ? ಸೊ 6 ಸ್ಕ್ವೇರ್ 6 × 6 6 36. ಸೊ ಇದು ವರ್ಗ ಸಂಖ್ಯೆ. ಗೊತ್ತಾ? ಅಂದ್ರೆ ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆಯನ್ನ ವರ್ಗ ಸಂಖ್ಯೆ ಅಂತೇಳಿ ಕರಿತೀವಿ, ವರ್ಗಗಳು ಅಂತೇಳಿ ಕರಿತೀವಿ. ಯಾವುದೇ ನೋಡಿ, ಯಾವುದನ್ನು ಗುಣಿಸಿದ್ರೆ ನಾವು ಸೇಮ್ ಅದೇ ಸಂಖ್ಯೆಯಿಂದಲೇ ಗುಣಿಸಿದೀವಿ ಅಲ್ವಾ? ಹಾಗಾಗಿ ಇವೆಲ್ಲ ವರ್ಗ ಸಂಖ್ಯೆಗಳು ಅಂತೇಳಿ ಕರಿತೀವಿ. ನೋಡೋಣ 7ನೇದು ಘನಗಳು. ಘನಗಳು ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ 3 ಬಾರಿ ಗುಣಿಸಿದಾಗ ಬರುವ ಸಂಖ್ಯೆಯೇ ಘನ ಸಂಖ್ಯೆ. ಯಾವುದೇ ಸಂಖ್ಯೆ ಆಗ್ಬೋದು, ಅದರಲ್ಲಿ 1 ಆಗ್ಬೋದು ಅಥವಾ 2 ಆಗ್ಬೋದು ಅಥವಾ 3 ಆಗ್ಬೋದು. ಯಾವುದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ 3 ಬಾರಿ ಎಷ್ಟು ಬಾರಿ? 3 ಬಾರಿ ಗುಣಿಸಿದಾಗ ಬರುವಂತ ಸಂಖ್ಯೆ ಘನ ಸಂಖ್ಯೆ. ಉದಾಹರಣೆ ನೋಡೋಣವಾ? 3
3 ಬಾರಿ ಗುಣಿಸೋದಂದ್ರೆ 1 ಕ್ಯೂಬ್. 1 ಇಂಟು 1 ಇಂಟು 1 ಎಷ್ಟು ಬಂತು? 1 1 1 1 1 1. ಈಗ ನಾವು 2 ಕ್ಯೂಬ್ 2 ರ ಘಾತ 3. ಸೊ ಈ 2ನ್ನ 3 ಬಾರಿ ಗುಣಿಸ್ಬೇಕು. 2 ಇಂಟು 2 ಇಂಟು 2 ಗುಣಿಸಿದಾಗ ಬರುವಂತದ ಸಂಖ್ಯೆ ಎಷ್ಟು? 2 4 4 8. ಇದು ಘನ ಸಂಖ್ಯೆ. 3 3 ರ ಘಾತ 3. ಈ 3ನ್ನ 3 ಸರಿ ಗುಣಿಸ್ಬೇಕು. 1 2 3 ಗುಣಿಸೋಣ. 3 3 9 9 3 27. ಸೊ ನೆಕ್ಸ್ಟ್ 4 ಕ್ಯೂಬ್. ಈ 4ನ್ನ 3 ಬಾರಿ ಗುಣಿಸ್ಬೇಕು. 4 ಇಂಟು 4 ಇಂಟು 4 ಗುಣಿಸಿ ನೋಡೋಣ. 4 4 16 16 4 64. 5 ನೋಡೋಣ. 5 ರ ಘಾತ 3. 5ನ್ನ 3 ಸರಿ ಗುಣಿಸೋಣ. 5 ಇಂಟು 5 ಇಂಟು 5 5 5 25 25 5 125. ಹೀಗೆ ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಉತ್ತರ ಒಂದು ಘನ ಸಂಖ್ಯೆ. ಇದು 8 ಅನ್ನೋದು ಘನ ಸಂಖ್ಯೆ, 27 ಅನ್ನೋದು ಘನ ಸಂಖ್ಯೆ, 64 ಅನ್ನೋದು ಘನ ಸಂಖ್ಯೆ, 125 ಅನ್ನೋದು ಘನ ಸಂಖ್ಯೆ. ಈಗ 8ನೇದು 2ರ ಘಾತಗಳು. 2ರ ಘಾತಗಳು ಅಂದ್ರೇನು? 2ನ್ನು ತಾನೇ ಹಲವು ಬಾರಿ ಗುಣಿಸಿದಾಗ ಬರುವಂತಹ ಸಂಖ್ಯೆಗಳೇ 2ರ ಘಾತಗಳು. 2ರ ಘಾತಗಳು. 2ನ್ನು ಹಲವು ಬಾರಿ ಗುಣಿಸಿದಾಗ ಬರುವಂತಹ ಸಂಖ್ಯೆಗಳೇ 2ರ ಘಾತಗಳು ಅಂತೇಳಿ ನಾವು ಹೇಳ್ಬೋದು. ಉದಾಹರಣೆಗೆ ನೋಡೋದಾದ್ರೆ 2ನ್ನ ಒಂದು ಸಾರಿ ಗುಣಿಸಿದಾಗ ಬರುವಂತಹ ಸಂಖ್ಯೆ, 2ನ್ನ ಒಂದು ಸಾರಿ ಗುಣಿಸಿದ್ರೆ ಬರುವಂತದ್ದು 2 1 2. 2ನ್ನ 2 ಸಾರಿ ಗುಣಿಸಿದ್ರೆ 2ನ್ನ 2 ಸಾರಿ ಗುಣಿಸಿದ್ರೆ 2 2 4. 2ರ ಘಾತ 2 ಅಂತ. 2ನ್ನ 3 ಸಾರಿ ಗುಣಿಸಿದ್ರೆ 2 ಇಂಟು 2 ಇಂಟು 2. 2 2 4 4 2 8. 2ನ್ನ 4 ಸಾರಿ ಗುಣಿಸಿದ್ರೆ 2 ಇಂಟು 2 ಇಂಟು 2 ಇಂಟು 2 ಗುಣಿಸಿ ನೋಡೋಣ. 2 2 4 4 2 8 8 2 16. 2ನ್ನ 5 ಸಾರಿ ಗುಣಿಸಿದಾಗ 2 ಇಂಟು 2 ಇಂಟು 2 ಇಂಟು 2 ಇಂಟು 2. 2 2 4 4 2 8 8 2 16 16 2 32. ಸೊ 2ನ್ನ 6 ಸಾರಿ ಗುಣಿಸಿದ್ರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2. 2 2 4 4 2 8 8 2 16 16 32 32 2 64. ಸೊ ಇವೆಲ್ಲವೂ ಕೂಡ 2 4 8 16 32 64 ಇವೆಲ್ಲವೂ ಕೂಡ 2ರ ಘಾತಗಳು. 2ರ ಘಾತಗಳು. ಗೊತ್ತಾ? 2ನ್ನ 7 ಸಾರಿ ಗುಣಿಸ್ಬೋದು, 2ನ್ನ 8 ಸಾರಿ ಎಷ್ಟು ಸಾರಿ ಗುಣಿಸಿದ್ರು ನಮಗೆ ಅದರಿಂದ ಬರುವಂತಹ ಸಂಖ್ಯೆಗಳನ್ನ 2ರ ಘಾತಗಳು ಅಂತೇಳಿ ಕರಿತೇವೆ. ಇನ್ನು 9ನೇದು
ಮೂರರ ಘಾತಗಳು. ಮೂರನ್ನ ಎಷ್ಟೇ ಸಾರಿ ತನ್ನಿಂದ ತಾನನ್ನೇ ಗುಣಿಸಿದಾಗ ಬರುವಂತಹ ಸಂಖ್ಯೆಗಳನ್ನ ಮೂರರ ಘಾತಗಳು ಅಂತ ಕರಿತೀವಿ. ಮೂರನ್ನ ಮೂರರಿಂದಲೇ ಎಷ್ಟು ಸಾರಿ ಗುಣಿಸಿದ್ರೋ ಬರುವಂತ ಸಂಖ್ಯೆಗಳನ್ನ ಮೂರರ ಘಾತಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡೋಣ. 3 ಒಂದು ಸಾರಿ ಗುಣಿಸಿದ್ರೆ 3 3 ಮೂರೇ ಬಂತು. 3 ಘಾತ 2 3 2 ಸಾರಿ ಗುಣಿಸಿದ್ರೆ ಎಷ್ಟು? 3 3 9. 3 3 ಸಾರಿ ಗುಣಿಸಿದ್ರೆ 3 × 3 × 3 ಗುಣಿಸಿ 3 3 9 9 3 27. 3 4 ಸಾರಿ ಗುಣಿಸಿದ್ರೆ 3 × 3 × 3 × 3 3 3 9 9 3 27 27 3 81. 3 5 ಸಾರಿ ಗುಣಿಸಿದರೆ 3 × 3 × 3 × 3 × 3 ನೋಡ್ರಿ. 3 3 9 9 3 27 27 3 81 81 3 243 243. ಸೊ ನೀವು ಇಷ್ಟೊಂದು ಬೇಗ ಗೊತ್ತಾಗಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? 3 3 9 ಗೊತ್ತಾಗತ್ತೆ. 9 3 27 27 3 81 81 3 3 3 8 3 24 243 ಅಂತಂದ್ರೆ 3 9 27 81 243 ಇವು ಮೂರರ ಘಾತಗಳು. ಸೊ ನಾವು ಗಣಿತದ ವಿನ್ಯಾಸದಲ್ಲಿ ಅದರಲ್ಲೂ ಒಂದನೇದಾಗಿರ್ತಕ್ಕಂಥ ಮೂಲಭೂತ ಸಂಖ್ಯೆಗಳ ವಿನ್ಯಾಸಗಳನ್ನ ನೋಡಿದೀವಿ, ಒಂದಷ್ಟು ಉದಾಹರಣೆಗಳನ್ನ. ಸೊ ಈ ಸಂಖ್ಯೆಗಳ ವಿನ್ಯಾಸಗಳನ್ನ ಇಷ್ಟಕ್ಕೆ ಇವತ್ತು ಮುಗಿಸೋಣ. ನೆಕ್ಸ್ಟ್ ತರಗತಿಯಲ್ಲಿ ಆಕೃತಿಗಳ ವಿನ್ಯಾಸಗಳನ್ನ ನೋಡ್ತಾ ಹೋಗೋಣ. ಐ ಹೋಪ್ ಬಹಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತೋದ್ರ ಮುಖಾಂತರ ನಾವು ಮಾಡುವ ಎಲ್ಲಾ ವಿಡಿಯೋಗಳು ಮೊದಲು ನಿಮಗೆ ಬರ್ತವೆ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.